ನಮಸ್ಕಾರ. ಸಮಸ್ತ ಸಂಹಿತಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಸ್.ಪಿ.ಐ ದ ಪ್ಲಾಟಿನಂ ಜೂಬ್ಲಿ ಆಶಾ ವಿದ್ಯಾರ್ಥಿ ವೇತನ ಭಾರತದ ಅತಿ ದೊಡ್ಡ ವಿದ್ಯಾರ್ಥಿ ವೇತನಗಳಲ್ಲಿ ಒಂದಾಗಿದ್ದು, ಈ ಕಾರ್ಯಕ್ರಮವು ಭಾರತಾದ್ಯಂತ ಕಡಿಮೆ ಆದಾಯದ ಕುಟುಂಬಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡುತ್ತದೆ. ಈ ವಿದ್ಯಾರ್ಥಿ ವೇತನವು 9 ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಅಗ್ರ 300 NIRF ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳು ಮತ್ತು IITಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಹಾಗೂ IIMಗಳಿಂದ MBA, PGDM ಕೋರ್ಸ್ಗಳನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಅಲ್ಲದೆ ವಿದೇಶಗಳಲ್ಲಿ ಅಧ್ಯಯನ ಮಾಡಲು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸುತ್ತದೆ. ಈ ವಿದ್ಯಾರ್ಥಿ ವೇತನಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಹೇಗೆ ಸಲ್ಲಿಸಬಹುದು ನೋಡೋಣ ಬನ್ನಿ. ಶಾಲಾ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಇಲ್ಲಿವೆ. ವಿದ್ಯಾರ್ಥಿಯು ಭಾರತೀಯ ಪ್ರಜೆಯಾಗಿರಬೇಕು. ವಿದ್ಯಾರ್ಥಿಯು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 9 ರಿಂದ 12ನೇ ತರಗತಿಯನ್ನು ಓದುತ್ತಿರಬೇಕು. ವಿದ್ಯಾರ್ಥಿಯು ತಮ್ಮ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ 75% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕು. ಅವರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿ ಮಿತಿಯಲ್ಲಿರಬೇಕು. ಇಲ್ಲಿ ಒಂದೆರಡು ಗಮನಿಸಬೇಕಾದಂಥ ಅಂಶಗಳು ಏನಂದರೆ, ಈ ವಿದ್ಯಾರ್ಥಿ ವೇತನ SC/ST ವಿದ್ಯಾರ್ಥಿಗಳಿಗೆ 10% ಅಂಕ ಸಡಿಲಿಕೆಯನ್ನು ಇಟ್ಟಿದೆ ಹಾಗೂ 50% ಸ್ಥಾನಗಳನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ಇಡಲಾಗಿದೆ. ಇದರಲ್ಲಿ ವಿದ್ಯಾರ್ಥಿ ವೇತನ ಎಷ್ಟು ಸಿಗುತ್ತೆ ಅಂದರೆ, ಶಾಲಾ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡಲಾಗ್ತಾ ಇದೆ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಅರ್ಹತೆ ಬೇಕು, ಗಮನಿಸಬೇಕಾದ ವಿಷಯಗಳೇನು ನೋಡೋಣ. ಈ ವಿದ್ಯಾರ್ಥಿ ವೇತನಕ್ಕೆ ಪದವಿ ಪೂರ್ವ ವಿದ್ಯಾರ್ಥಿಗಳು ಅರ್ಜಿ ಹಾಕೋದಾದರೆ ಅವರು ಭಾರತೀಯ ಪ್ರಜೆಗಳಾಗಿರಬೇಕು. ಇವರು NRIF ಶ್ರೇಯಾಂಕಗಳ ಪ್ರಕಾರ ಟಾಪ್ 300 ಸಂಸ್ಥೆಗಳಲ್ಲಿ ಪಟ್ಟಿ ಮಾಡಲಾದ ಭಾರತದ ಪ್ರಮುಖ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನಲ್ಲಿ ಯಾವುದೇ ವರ್ಷ ಆಗಿರ್ಬೋದು ಪದವಿ ಪೂರ್ವ ಕೋರ್ಸನ್ನು ಮಾಡ್ತಾ ಇರಬೇಕು. ಯಾವುದೇ ವರ್ಷ ಅಂದರೆ ನೀವು ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಇರ್ಬೋದು. ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ 7 CGPA ಅಥವಾ 75% ಅಷ್ಟು ಅಂಕವನ್ನು ಪಡೆದಿರಬೇಕಾಗಿರುತ್ತೆ ಹಾಗೂ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷದವರೆಗೆ ಇರಬೇಕು. NIRF ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಅಥವಾ ನೀವು ಓದುತ್ತಿರುವ ಕಾಲೇಜಲ್ಲಿ ನೀವು ಕೇಳಿದರೆ ಅವರು ಅದರದ್ದು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾರೆ. ಇದರಲ್ಲಿ ಗಮನಿಸಬೇಕಾದಂಥ ಅಂಶಗಳೇನಂತಂದರೆ, SC/ST ವಿದ್ಯಾರ್ಥಿಗಳಿಗೆ 10% ಅಷ್ಟು ಮಾರ್ಕ್ಸಲ್ಲಿ ಸಡಿಲಿಕೆ ಇರುತ್ತೆ ಮತ್ತು ಆವಾಗಲೇ ಹೇಳಿರೋ ಹಾಗೆ ಶಾಲಾ ಮಕ್ಕಳಿಗೆ ಹೇಗೆ ಕೊಡ್ತಾ ಇದ್ದಾರೆ, ಇಲ್ಲಿಯೂ ಕೂಡ 50% ಸ್ಥಾನಗಳನ್ನು 50% ಅಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಾತಿ ಇಡಲಾಗಿದೆ. ಇದರಲ್ಲಿ 50% SC/STಯಲ್ಲಿ 25% SC ಅವರಿಗೆ, 25% ST ಅವರಿಗೆ ಮೀಸಲು ಇಡಲಾಗಿದೆ. ಇದಕ್ಕೆ ವಿದ್ಯಾರ್ಥಿ ವೇತನ ನಿಮಗೆ 75,000 ರೂಪಾಯಿಗಳಷ್ಟು ನೀಡಲಾಗ್ತಾ ಇದೆ. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಕೂಡ ಈಗ ಹಿಂದೆ ಹೇಳಿದ ಹಾಗೆ ಪದವಿ ಪೂರ್ವ ಮಕ್ಕಳಿಗೆ ಏನೆಲ್ಲ ಪಾಯಿಂಟ್ಸ್ ಇದೆ ಅದೇ ಸೇಮ್ ಇರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂತಂದರೆ, ಇವರಿಗೆ ಸಿಗುವಂಥ ವಿದ್ಯಾರ್ಥಿ ವೇತನ 2.5 ಲಕ್ಷ ರೂಪಾಯಿ ಸಿಗತ್ತೆ.
ಅಲ್ಲಿ ತನಕ ಸಿಗತ್ತೆ. ಮತ್ತು ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ನೀವು ನೋಡಬೇಕಾಗತ್ತೆ. ನೀವು ಅರ್ಜಿ ಹಾಕಿದಾಗ ಅವರಲ್ಲಿ ಹೇಳ್ತಾರೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂದರೆ ಮೆಡಿಕಲ್ ಓದುವಂಥ ಸ್ಟೂಡೆಂಟ್ಸ್ಗಳಿಗೆ ಏನೆಲ್ಲ ಅರ್ಹತೆ ಬೇಕು ನೋಡೋಣ. ಇವರು ಭಾರತೀಯ ವಿದ್ಯಾರ್ಥಿಯಾಗಿರಬೇಕು. NRIF ಶ್ರೇಯಾಂಕಗಳ ಪ್ರಕಾರ 300 ಟಾಪ್ ಸಂಸ್ಥೆಗಳಲ್ಲಿ ಪಟ್ಟಿ ಮಾಡಲಾದ ಪ್ರಮುಖ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನಲ್ಲಿ ಯಾವುದೇ ವರ್ಷ ವೈದ್ಯಕೀಯ ಪದವಿಯನ್ನು ಓದುತ್ತಿರುವ ವಿದ್ಯಾರ್ಥಿಗಳಾಗಿರಬೇಕು. ಇವರಿಗೆ 75% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿರಬೇಕು. ಇವರು ಅಂದರೆ 7 CGPA ಅಥವಾ ಅದಕ್ಕಿಂತ ಜಾಸ್ತಿ. ಇವರ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷದವರೆಗೆ ಇರಬೇಕು. 6 lakhs ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಇಲ್ಲಿ ಕೂಡ SC/ST ಸ್ಟೂಡೆಂಟ್ಸ್ಗಳಿಗೆ 10% ಅಂಕಗಳ ಸಡಿಲಿಕೆ ಇದೆ. ಮತ್ತು 50% ಸ್ಥಾನಗಳನ್ನು ಸ್ಕಾಲರ್ಶಿಪ್ಗಳನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ಇಡಲಾಗಿದೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 4.5 ಲಕ್ಷದವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. IIT ವಿದ್ಯಾರ್ಥಿಗಳಿಗೆ ಏನೆಲ್ಲ ಅರ್ಹತೆ ಇರಬೇಕು ನೋಡೋಣ. ಇವರು ಭಾರತೀಯ ಪ್ರಜೆಗಳಾಗಿರಬೇಕು. ಅರ್ಜಿದಾರರು ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಿಂದ IITಯಿಂದ ಪದವಿ ಪೂರ್ವ ಕೋರ್ಸನ್ನು ಯಾವುದೇ ವರ್ಷದಲ್ಲಿದ್ದರೂ ಕಲಿಯುತ್ತಿದ್ದರೂ ನಡೆಯುತ್ತೆ. ಅವರು ಅರ್ಜಿಯನ್ನು ಹಾಕಬಹುದು. ಮತ್ತು ಇವರು ತಮ್ಮ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ 75%ಗಿಂತ ಜಾಸ್ತಿ ಅಂಕಗಳನ್ನು ಪಡೆದಿರಬೇಕು. ಇಲ್ಲಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷದವರೆಗೆ ಇರಬೇಕು. ಮತ್ತು ಇಲ್ಲಿ SC/ST ಸ್ಟೂಡೆಂಟ್ಸ್ಗಳಿಗೆ 10% ಅಂಕಗಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ 50% ಸ್ಥಾನಗಳನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ಇಡಲಾಗ್ತಾ ಇದೆ. ಈ ವಿದ್ಯಾರ್ಥಿಗಳಿಗೆ 2 ಲಕ್ಷದವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅರ್ಹತೆಗಳು ಏನು? ಅವರು ಕೂಡ ಭಾರತೀಯ ಪ್ರಜೆಯಾಗಿರಬೇಕು. ಆ ವಿದ್ಯಾರ್ಥಿಗಳು IIM ಅಲ್ಲಿ ಯಾವುದೇ ವರ್ಷ MBA ಅಥವಾ PGDM ಕೋರ್ಸ್ಗಳನ್ನು ಕಲಿಯುತ್ತಿರಬೇಕು. ಇವ್ರಿಗೂ ಕೂಡ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ 75% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿರಬೇಕು. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷದವರೆಗೆ ಇರಬೇಕು. ಮತ್ತು ಇಲ್ಲಿ ಕೂಡ ಈ ವಿದ್ಯಾರ್ಥಿಗಳಲ್ಲಿ ಕೂಡ SC/ST ವಿದ್ಯಾರ್ಥಿಗಳಿದ್ದರೆ ಅವರಿಗೆ 10% ಅಂಕಗಳ ರಿಯಾಯಿತಿ ಇರುತ್ತೆ, ಅಂಕಗಳ ಸಡಿಲಿಕೆ ಇರುತ್ತೆ. ಇಲ್ಲಿ ಕೂಡ 50% ಮಹಿಳಾ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇದೆ. ಸೇಮ್ ಇಲ್ಲಿ ಕೂಡ 50% SC/ST ಕೋಟಾದಲ್ಲಿ 25% SC ಅವರಿಗೆ 25% ST ಅವರಿಗೆ ಮೀಸಲಿಡಲಾಗಿದೆ. ಈ IIM ವಿದ್ಯಾರ್ಥಿಗಳಿಗೆ 5 ಲಕ್ಷದ ರೂಪಾಯಿವರೆಗೂ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಸಾಗರೋತ್ತರ ವಿದ್ಯಾರ್ಥಿಗಳು ಅಂದರೆ ಓವರ್ಸೀಸ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಏನೆಲ್ಲ ಅರ್ಹತೆ ಇರಬೇಕು ನೋಡೋಣ. ಈ ವಿದ್ಯಾರ್ಥಿಗಳು ಭಾರತೀಯ ಪ್ರಜೆಯಾಗಿರಲೇಬೇಕು. ಅರ್ಜಿದಾರರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ವರ್ಗಗಳಿಗೆ ಸೇರಿದವರಾಗಿರಬೇಕು. ವಿದೇಶದಲ್ಲಿರುವ ಪ್ರಮುಖ ಸಂಸ್ಥೆಗಳಿಂದ ಸ್ನಾತಕೋತ್ತರ ಮತ್ತು ಅದಕ್ಕಿಂತ ಹೆಚ್ಚಿನ ಕೋರ್ಸ್ಗಳನ್ನು ಓದುತ್ತಿರುವ ವಿದ್ಯಾರ್ಥಿಗಳಾಗಿರಬೇಕು. ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ 75% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿರಬೇಕು. ಇವರಿಗೂ ಕೂಡ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷದ ಒಳಗೇ ಇರಬೇಕು. ಅಂದ್ರಷ್ಟೇ ನಿಮಗೆ ಅರ್ಜಿ ಹಾಕಲಿಕ್ಕೆ ಆಗತ್ತೆ.
ಕೂಡ 50% ಹೆಣ್ಮಕ್ಕಳಿಗೆ ಮೀಸಲಾತಿ ಇಡಲಾಗಿದೆ. ಇನ್ನುಳಿದ 50%ಅಲ್ಲಿ 25% SC ಅವರಿಗೆ, 25% ST ಅವರಿಗೆ ಮೀಸಲಿಡಲಾಗಿದೆ. ಇಲ್ಲಿ ನಿಮಗೆ 20 ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ಸಿಗತ್ತೆ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಯಾವೆಲ್ಲ ದಾಖಲೆಗಳು ಬೇಕು ಹಾಗೂ ಹೇಗೆ ಅರ್ಜಿ ಹಾಕಬೇಕು ನೋಡೋಣ. ಈ ಎಲ್ಲ ಕೆಟಗರಿ ಸ್ಟೂಡೆಂಟ್ಸ್ಗಳಿಗೂ, ವಿದ್ಯಾರ್ಥಿಗಳಿಗೂ ಬೇಕಾಗಿರುವಂಥ ದಾಖಲೆಗಳು ಏನೇನೆಂದರೆ, ಹಿಂದಿನ ಶೈಕ್ಷಣಿಕ ವರ್ಷದ ಅಂಕಪಟ್ಟಿ, 10ನೇ ತರಗತಿ, 12ನೇ ತರಗತಿ, ಪದವಿ, ಸ್ನಾತಕೋತ್ತರ ಪದವಿ ಇವೆಲ್ಲ ಅನ್ವಯ ಆಗುತ್ತದೆ. ಸರ್ಕಾರ ನೀಡಿದಂಥ ಗುರುತಿನ ಚೀಟಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಪ್ರಸ್ತುತ ವರ್ಷದ ಶುಲ್ಕ ರಶೀದಿ, ಈಗ ನೀವು ಈ ವರ್ಷ ಏನು ಸ್ಕೂಲ್ ಫೀಸ್ ಅಥವಾ ಕಾಲೇಜ್ ಫೀಸ್ ಕಟ್ಟಿರ್ತೀರಿ ಅದರದ್ದು ರಿಸಿಪ್ಟ್ ಬೇಕು. ಪ್ರಸ್ತುತ ವರ್ಷದ ಪ್ರವೇಶದ ಪುರಾವೆ, ಈ ವರ್ಷ ನೀವೇನು ಅಡ್ಮಿಷನ್ ತಗೊಂಡಿರ್ತೀರಿ ಅದರದ್ದು ಲೆಟರ್ ಅಥವಾ ಏನಾದರೂ ಇದ್ದರೆ, ಪ್ರಮಾಣ ಪತ್ರ ಇದ್ದರೆ, ಗುರುತಿನ ಚೀಟಿ ಇದ್ದರೆ, ಅದು ಪ್ರವೇಶ ಪತ್ರ, ಅಡ್ಮಿಷನ್ ಕಾರ್ಡ್ ಏನಿದ್ರೆ ಅದನ್ನು ಹಚ್ಚಬೇಕಾಗತ್ತೆ. ಇಲ್ಲಿ ಅರ್ಜಿದಾರರ ಅಥವಾ ಅವರ ಪೋಷಕರ ಬ್ಯಾಂಕ್ ಖಾತೆ ವಿವರಗಳು. ಈ ಬ್ಯಾಂಕ್ ಖಾತೆ ವಿವರಗಳಲ್ಲಿ ನೀವು SBI ಅಕೌಂಟ್ ಇದ್ದರೆ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಇದು SBI ಸ್ಕಾಲರ್ಶಿಪ್ ಆಗಿರೋದ್ರಿಂದ ಅಲ್ಲಿ SBI ಅಕೌಂಟನ್ನೇ ಮ್ಯಾಂಡೇಟ್ರಿ ಆಗಿದೆ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು SBI ಅಕೌಂಟನ್ನು ಓಪನ್ ಮಾಡಿ, ಅದು ನಿಮಗೆ ಒಂದು ದಿನದಲ್ಲಿ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ SBI ಬ್ಯಾಂಕ್ನವರು. ಮತ್ತೆ ಬಂದು ಆದಾಯದ ಪುರಾವೆ ನಮೂನೆ, ಫಾರ್ಮ್ 16A ಅಂತ ಇರುತ್ತೆ ಅದು, ಅಥವಾ ಸರ್ಕಾರದಿಂದ ಪಡೆದಂಥ ಪ್ರಮಾಣ ಪತ್ರ ಅಥವಾ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಇದೇನಾದರೂ ಇದ್ದರೆ ಅದನ್ನು ಹಚ್ಚಿ, ಅರ್ಜಿದಾರರ ಛಾಯಾಚಿತ್ರ, ಸ್ಟೂಡೆಂಟ್ಸದ್ದು ಒಂದು ಫೋಟೋ ಹಾಗೆ, ಆಮೇಲೆ ಜಾತಿ ಪ್ರಮಾಣ ಪತ್ರ ಎಲ್ಲೆಲ್ಲ ಅನ್ವಯ ಆಗತ್ತೆ ಅಲ್ಲಲ್ಲಿ ಅದನ್ನು ಕೊಡಲೇಬೇಕು. ಈ ವಿದ್ಯಾರ್ಥಿ ವೇತನಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ, SBIದವ್ರದ್ದು ಅಫಿಷಿಯಲ್ ವೆಬ್ಸೈಟ್, SBI ಪ್ಲಾಟಿನಮ್ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನದ ಅಫಿಷಿಯಲ್ ವೆಬ್ಸೈಟ್ ಸ್ಕಾಲರ್ಶಿಪ್ಪದ್ದು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತಾ ಇದ್ದೀನಿ, ಇಲ್ಲಿ ನಿಮಗೆ ಡಿಸ್ಪ್ಲೇನೂ ಆಗ್ತಾ ಇದೆ. ಈ ವೆಬ್ಸೈಟಿಗೆ ಹೋಗಿ ಅಲ್ಲಿ ಅವರು ಕೊಟ್ಟಿದ್ದಾರೆ, ವೆರೈಟಿ ಕೊಟ್ಟಿದ್ದಾರೆ, ಸ್ಕೂಲು, PG, UG, ಮೆಡಿಕಲ್, IIT, IIM ಅಥವಾ ಓವರ್ಸೀಸ್, ಈ 7 ಸೆಕ್ಷನನ್ನು ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಯಾವುದು ಅಪ್ಲೈ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಅದನ್ನು ನೋಡಿ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಮೆನ್ಷನ್ ಮಾಡಿರೋ ಅಂಥ ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಪುರಾವೆಗಳಿವೆ ಅವನ್ನೆಲ್ಲ ಒಂದು ಸ್ಕ್ಯಾನ್ಡ್ ಕಾಪಿ ಇಟ್ಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು.